ಇನ್ನು ರಾಜ್ಯದಲ್ಲಿ ಧಾರಾಕಾರವಾಗಿ ಮಳೆರಾಯನ ಆಗಮನವಾಗಿದೆ. ಕೆಲವೊಂದು ಕಡೆ ಜನಜೀವನ ಕೂಡ ಅಸ್ತವ್ಯಸ್ತವಾಗಿದೆ. ಬೆಳಗಾವಿ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆ ಸುರಿದಿದೆ. ಬೈಲಹೊಂಗಲ ಸವದತ್ತಿ ತಾಲೂಕಿನಲ್ಲಿ ಭಾರಿ ಮಳೆಯಾಗಿದ್ದು ರಸ್ತೆಗಳೆಲ್ಲ ನದಿಯಂತಾಗಿ ಹೋಗಿದೆ. ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ನಾವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಆ ಬೈಕ್ಗಳೆಲ್ಲ ತೇಲ್ಕೊಂಡು ಹೋಗ್ತಾ ಇದ್ದಾವೆ. ಆ ಕಾರ್ ಕೂಡ ಹೋಗೋದಕ್ಕಾಗ್ತಾ ಇಲ್ಲ. ಅಷ್ಟೊಂದು ಜೋರಾದ ಪ್ರಮಾಣದಲ್ಲಿ ರಸ್ತೆ ಮೇಲೆ ಹರಿತಾ ಇರುವಂತ ನೀರು. ಇದು ರಸ್ತೆನಾ ನದಿನಾ ಒಂದು ಗೊತ್ತಾಗ್ತಾ ಇಲ್ಲ. ನೋಡಿದ್ರೆ ಅದು ಮಾರ್ಕೆಟ್ ತರ ಕಾಣ್ತಾ ಇದೆ. ತಲೆ ಮೇಲೆ ಕೊಪ್ಪೆಯನ್ನು ಹಾಕೊಂಡು ಜನ ಓಡಾಟವನ್ನು ನಡೆಸ್ತಾ ಇದ್ದಾರೆ. ಇದು ಕೂಡ ಆರಂಭ. ಇನ್ನೂ ಸಾಕಷ್ಟು ತಿಂಗಳುಗಳ ಕಾಲ ಮಳೆ ಸುರಿಯೋದು ಬಾಕಿ ಇದೆ. ಆರಂಭದಲ್ಲೇ ಈ ಪರಿಸ್ಥಿತಿ ಆದ್ರೆ ಮುಂದೆ ಇನ್ನೇನ್ ಕತೆ ಅಂತ ಜನರು ಹೇಳ್ತಾ ಇರೋದು. ಇದು ಬೆಳಗಾವಿಯಲ್ಲಿ ಮಳೆ ಸುರಿದಿರುವಂತಹ ದೃಶ್ಯ. ತುಂಬಾ ಪ್ರವಾಹವಾಗಿದೆ ಗಾಯ್ಸ್. ಅಬ್ಬರದ ಮಳೆಗೆ ಬೈಕ್ಗಳು ತೇಲಿ ಹೋಗಿದ್ದಾವೆ. ರಸ್ತೆ ಮೇಲೆ ನದಿಯಂತೆ ಹರಿತಾ ಇದೆ ನೀರು. ನಾವು ದೃಶ್ಯದಲ್ಲಿ ಕೂಡ ಅದನ್ನ ಗಮನಿಸಿದ್ವಿ. ಮಳೆ ನೀರಿನ ರಭಸಕ್ಕೆ ಬೈಕ್ಗಳು ಕೊಚ್ಚಿ ಹೋಗ್ತಾ ಇದ್ದು ಬೈಲಹೊಂಗಲದ ಮಾರ್ಕೆಟ್ಗೆ ನೀರು ನುಗ್ಗಿದೆ. ಅವಾಂತರ ಸೃಷ್ಟಿಯಾಗಿದೆ. ಬೈಕ್ಗಳನ್ನ ಹಿಡ್ಕೊಳ್ಳೋದಕ್ಕೆ ಸವಾರರು ಹರಸಾಹಸವನ್ನ ಪಟ್ಟಿದ್ರು. ಆ ದೃಶ್ಯವನ್ನ ನಾವು ಸ್ಕ್ರೀನ್ ಮೇಲೆ ಕೂಡ ಗಮನಿಸಿದ್ವಿ. ಯಾವ ಪ್ರಮಾಣದಲ್ಲಿ ಮಳೆ ಸುರಿದಿದೆ ಬೆಳಗಾವಿಯಲ್ಲಿ ಅಂತ. ಈಗ ಮತ್ತೊಂದ್ಸಲ ಅದೇ ದೃಶ್ಯವನ್ನ ತೋರಿಸ್ತಾ ಇದೀವಿ ನಿಮ್ಗೆ. ಆ ಬೈಕನ್ನ ಹಿಡ್ಕೊಳ್ಳೋದಕ್ಕೆ 3-4 ಜನ ಹರಸಾಹಸ ಪಡ್ತಾ ಇದ್ದಾರೆ. 3-4 ಜನ ಹಿಡ್ಕೊಂಡ್ರು ಕೂಡ ಆ ಬೈಕನ್ನ ತಡೆಯೋದಕ್ಕಾಗ್ತಾ ಇಲ್ಲ. ಅಷ್ಟೊಂದು ಜೋರಾದ ಪ್ರಮಾಣದಲ್ಲಿ ಮಳೆ ನೀರು ಮಾರ್ಕೆಟ್ ಒಳಗೆ ನುಗ್ಗಿದೆ. ರಸ್ತೆ ಮೇಲೆಲ್ಲ ನದಿ ತರ ಹರಿತಾ ಇರೋದ್ರಿಂದ ವಾಹನ ಸವಾರರು ಪರದಾಟ ನಡೆಸಬೇಕಾದಂತ ಪರಿಸ್ಥಿತಿ ಬೆಳಗಾವಿಯಲ್ಲಿ ನಿರ್ಮಾಣ ಆಗಿತ್ತು. ಅಲ್ಲಿ ಗಟಾರದಾಗ ಅವ್ರಿಗೆ ಗಾಡಿ ಹಿಡ್ಕೋ ರಭಸವಾಗಿ ಹರಿತಾ ಇರುವ ನೀರಿನಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ದಾರೆ ಜನರು. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಮನೆಗಳಿಗೆ ನೀರು ನುಗ್ತಾ ಇದೆ. ವಿದ್ಯುತ್ ಕಂಬದ ಬಳಿ ಕೂತು ಮಹಿಳೆಯರು ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಂಕಷ್ಟಕ್ಕೆ ಸಿಲುಕಿದ್ದೇವೆ ಅಂತ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ರಭಸವಾಗಿ ಹರಿತಾ ಇರುವಂತ ಮಳೆ ನೀರಲ್ಲಿ ನಡೆಸಿರುವಂತ ಪ್ರತಿಭಟನೆ ಇದು. ಪ್ರತಿ ವರ್ಷ ಮಳೆ ಬರುತ್ತೆ, ಪ್ರತಿ ವರ್ಷ ನಮ್ಮ ಮನೆಗಳಿಗೆ ನೀರು ನುಗ್ಗುತ್ತೆ. ಆದ್ರೂ ಕೂಡ ಅಧಿಕಾರಿಗಳು ಯಾವುದೇ ಕ್ರಮವನ್ನ ಕೈಗೊಳ್ತಾ ಇಲ್ಲ. ದೃಶ್ಯ ಮಾತ್ರ ನಿಜಕ್ಕೂ ಭೀಕರವಾಗಿದೆ. ಯಾವ ಪ್ರಮಾಣದಲ್ಲಿ ನೀರು ಹರಿತಾ ಇದೆ ಅಂದ್ರೆ ಕೊಚ್ಕೊಂಡು ಹೋಗ್ತಾರೇನೋ ಅಂತ ಅನ್ನಿಸ್ತಾ ಇದೆ. ಆದ್ರೂ ಅಲ್ಲೇ ಕುತ್ಕೊಂಡು ಮಹಿಳೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಪ್ರತಿ ವರ್ಷ ಕೂಡ ಮಳೆ ನೀರು ಮನೆಗೆ ನುಗ್ತಾ ಇದೆ. ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾವು ಸ್ಕ್ರೀನ್ ಮೇಲೆ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಒಂದ್ ಕಡೆ ಬೈಲಹೊಂಗಲದಲ್ಲಿ ರೈತ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತ ದೃಶ್ಯ. ಆ ಕರೆಂಟ್ ಕಂಬದ ಕೆಳ ಕುತ್ಕೊಂಡು ಪ್ರತಿ ವರ್ಷ ನಮ್ಮ ಮನೆಗಳಿಗೆ ನೀರು ನುಗ್ತಾ ಇದೆ. ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ. ಸಕಾಲದಲ್ಲಿ ಚರಂಡಿ ನೀರನ್ನ ಕ್ಲೀನ್ ಮಾಡಿದ್ರೆ ಯಾಕೆ ಮನೆಗಳಿಗೆ ನೀರು ನುಗ್ಗುತ್ತೆ ಅಂತ ಪ್ರಶ್ನೆ ಮಾಡ್ತಾ ಇರೋದು. ಎಷ್ಟೇ ಪ್ರತಿಭಟನೆ ಮಾಡಿದ್ರು, ಎಷ್ಟೇ ವಿನೂತನವಾಗಿ ಪ್ರತಿಭಟನೆ ಮಾಡಿದ್ರು ಕೂಡ ಅಧಿಕಾರಿಗಳು ಮಾತ್ರ ಎಚ್ಚೆತ್ಕೊಳ್ತಾ ಇಲ್ಲ. ಪ್ರತಿ ವರ್ಷ ಸಮಸ್ಯೆ ಆಗ್ತಾ ಇದೆ. ಸಮಸ್ಯೆ ಆದ್ರೆ ಏನು, ರೈತರಿಗಾಗುತ್ತೆ, ರೈತರ ಮನೆಗಳಿಗೆ ನೀರು ನುಗ್ಗುತ್ತೆ. ಅಧಿಕಾರಿಗಳ ಮನೆಗಳಿಗೆ ನೀರು ನುಗ್ಗುತ್ತಾ ಇಲ್ಲ ಅಲ್ವಾ? ಹಾಗಾಗಿ ಅಧಿಕಾರಿಗಳು ಯಾಕೆ ಎಚ್ಚೆತ್ಕೊಳ್ತಾರೆ? ನೀರು ಜೋರೈತೆ